ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಪೆಸ್ಟಿಸೈಡ್ ಅನ್ಬೋದು, ಇನ್ಸೆಕ್ಟಿಸೈಡು, ಫರ್ಟಿಲೈಸರ್ ಥರನೂ ಕೆಲಸ ಮಾಡುತ್ತೆ. ಅದು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಮ್ಮ ಅಡುಗೆ ಮನೆಯಲ್ಲೇ ಇರೋದನ್ನು ನಾವು ಬಳಸ್ಕೊಂಡು ನಾವು ಅದನ್ನು ರೆಡಿ ಮಾಡಬೇಕು. ಅದನ್ನ ಹೇಗೆ ರೆಡಿ ಮಾಡೋದು ಅಂತ ತಿಳಿಸ್ತೀನಿ. ಆಮೇಲೆ ಫ್ರೀಯಾಗಿ ಸಿಗುವಂಥದ್ದದು. ನೀವು ಅದನ್ನು ಯೂಸ್ ಮಾಡೋದ್ರಿಂದ ಏನಂದರೆ ನಿಮ್ಮ ಗಿಡಗಳಲ್ಲಿ ಹುಳಗಳು ಆಗೋದು ತಪ್ಪುತ್ತೆ. ಆಮೇಲೆ ಅದರಿಂದ ಏನಂದರೆ ಮಣ್ಣಲ್ಲೂ ಕೂಡ ಹುಳಗಳಾಗ್ತಾಯಿದೆ ಅಥವಾ ಆಗಬಾರ್ದು ಅಂದರೆ ನೀವು ಆ ಒಂದು ಪೆಸ್ಟಿಸೈಡನ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಅದು ಹಾಕೋದ್ರಿಂದ ಏನಂದರೆ ಗಿಡಗಳು ತುಂಬ ಹೆಲ್ದಿಯಾಗಿರುತ್ತೆ. ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಹೂಗಳೆಷ್ಟು ಚೆನ್ನಾಗಿ ಅರಳಿದೆ ಅಂತ, ಮಲ್ಲಿಗೆ ಹೂವು. ಯಾಕಂದರೆ ಮಣ್ಣಲ್ಲಿ ಹುಳ ಹತ್ಕೊಂತು ಅಥವಾ ಈ ಎಲೆಗಳಲ್ಲಿ ಆಯಿತು ಎಫಿಡ್ಸ್ ಬಂತು ಅಂದರೆ ಈ ರೀತಿ ಹೂಗಳು ಬರೋದಿಲ್ಲ. ಹೆಚ್ಚಾಗಿ ಈ ರೀತಿ ಮೊಗ್ಗಲ್ಲಿ ಎಫಿಡ್ಸ್ ಜಾಸ್ತಿ ಇರುತ್ತೆ, ಇಲ್ಲಾಂದರೆ ಮಿಲಿಬಗ್ಸ್ ಜಾಸ್ತಿ ಆಗುತ್ತೆ. ಆ ಥರ ಇದ್ದರೆ ಹೂಗಳು ಬರೋದಿಲ್ಲ, ಬಂದರೂ ಕೂಡ ಉದುರೋಗ್ಬಿಡುತ್ತೆ, ಆ ರೀತಿಯಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಒಂದು ಫರ್ಟಿಲೈಸರ್ ಅಥವಾ ಪೆಸ್ಟಿಸೈಡ್ನ ನೀವು ಒಂದು ಸಾರಿ ಯೂಸ್ ಮಾಡಿ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು. ನೋಡಿ, ಇದು ಅರಿಶಿಣ ಪುಡಿ. ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅರಿಶಿಣ ಪುಡಿ. ಇದು ಏನಂದರೆ ಆ್ಯಂಟಿ ಫಂಗಸ್ ಆಗಿ ಕೆಲಸ ಮಾಡುತ್ತೆ. ನಮ್ಗೆ ಹೇಗೆ ಇದು ಅರಿಶಿಣ ತುಂಬ ಒಳ್ಳೆಯದಲ್ಲ, ಹಾಗೆ ಗಿಡಗಳಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಇದನ್ನು 3 ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೋದು. ಹೇಗೆ ಅಂದರೆ ಇದನ್ನು ಪೌಡ್ರ್ ಫಾರ್ಮಲ್ಲೂ ಯೂಸ್ ಮಾಡ್ಕೋಬೋದು. ಅದನ್ನು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಪಾಟ್ ಸೈಜ್ ಮೇಲೆ ನೀವು ಅರಿಶಿಣ ಪುಡಿನ ತೊಗೋಬೇಕು. ಜಾಸ್ತಿ ಇಲ್ಲ, 1 ಸ್ಪೂನ್ಗಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು. ನೋಡಿ, ನಾನಿಲ್ಲಿ ಒಂದು ಸಣ್ಣದಾಗಿ ಸ್ವಲ್ಪ ತೊಗೋತಾ ಇದ್ದೀನಿ. ನೋಡಿ, ನಾನಿಲ್ಲಿ ಬದನೆಕಾಯಿ ಗಿಡಕ್ಕೆ ಹಾಕ್ತಾಯಿದ್ದೀನಿ. ಸುತ್ತಲೂ ನಲ್ಲಿಡು ಇದು ಏನಿದೆಯಲ್ಲ, ಇದನ್ನು ಬೇರಿನ ಸುತ್ತಲೂ ನಾನು ಇದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಎಲೆಗಳೇನಾದ್ರು ಹಳದಿಯಾಗಿದ್ದರೆ ತೆಗಿಬೇಕು. ನೋಡಿ, ಇಲ್ಲಿ ವೈಟ್ ಕಲರಾಗಿ ಎಫಿಡ್ಸ್ ಇದೆ. ಈ ಥರ ಇತ್ತು ಅಂದರೆ ನೀವು ಕೈಯಿಂದ ಈ ರೀತಿ ತಕ್ಕೊಂಬಿಡಿ. ಇಲ್ಲಾಂದರೆ ಈ ಅರಿಶಿನ ಸ್ವಲ್ಪ ಮಣ್ಣಿಗೆ ಹಾಕ್ತೀರಾ. ಇದು ಪೌಡರ್ ಫಾರ್ಮಲ್ಲಿ ಯೂಸ್ ಮಾಡುವಂಥದ್ದು. ಇನ್ನು ನೆಕ್ಸ್ಟ್ ಹೇಳೋದಾದರೆ, ನೋಡಿ, ಇದನ್ನು ಮಣ್ಣಲ್ಲಿ ಹಾಕಿದ್ರೇನೆಂದರೆ ಮಣ್ಣಲ್ಲಿ ಇರುವಂಥ ಹುಳುಗಳೇನೋ ಇದ್ದರೆ ಅದು ಸತ್ತು ಹೋಗುತ್ತೆ. ಗಿಡಗಳಿಗೆ ಯಾವುದೇ ರೀತಿಯಾಗಿ ಹಾನಿಯಾಗಲ್ಲ. ಇದ್ರ ಸ್ಮೆಲ್ಗೆ ಅದು ಇಷ್ಟ ಆಗಲ್ಲ ಹುಳುಗಳಿಗೆ, ಹಾಗಾಗಿ ಅದು ಹೊರಟೋಗುತ್ತೆ. ಇನ್ನು 2ನೇದಾಗಿ ಏನಂದರೆ ಇದನ್ನು ನೀರಲ್ಲಿ ಹಾಕಿ ಯೂಸ್ ಮಾಡಬೇಕು. ನೋಡಿ, 2 ಲೀಟ್ರ್ ನೀರು ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಕಲಿಸ್ಕೊಂಡು ಇದನ್ನು ಗಿಡಗಳಿಗೆ ಹಾಕಬೇಕು. ನೋಡಿ, ಕಲರ್ ಎಷ್ಟು ಚೇಂಜ್ ಆಯಿತು ಅಂತ. ಇದನ್ನು ಈ ಗಿಡಗಳಿಗೆ ಈ ರೀತಿಯಾಗಿ ಹಾಕ್ಕೊಂಡ್ರೂ ತೊಂದರೆ ಇಲ್ಲ, ಇದು ವರ್ಕ್ ಆಗುತ್ತೆ. ಈ ರೀತಿ ಹಾಕೋದ್ರಿಂದ ಗಿಡಗಳ ಬೇರಿಗೂ ಕೂಡ ಇದು ತುಂಬ ಚೆನ್ನಾಗಿ ಹೋಗುತ್ತೆ. ನೀವು ಪೌಡ್ರ್ ಫಾರ್ಮಲ್ಲಾದರೂ ಯೂಸ್ ಮಾಡಿ ಅಥವಾ ಈ ರೀತಿ ನೀರಲ್ಲಿ ಹಾಕಿಬಿಟ್ಟು ಯೂಸ್ ಮಾಡಿದ್ರೂ ತೊಂದರೆ ಇಲ್ಲ. ತಿಂಗಳಿಗೆ 1 ಸಾರಿ ಇದನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಇನ್ನು 3ನೇ ಮೆಥಡ್ ಏನಂದರೆ, ಇದನ್ನು ನೀವು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಬಿಟ್ಟು ಸ್ಪ್ರೇಯರಿಂದ, ಈಗ ನನ್ನ ಹತ್ರ ಸ್ಪ್ರೇಯರ್ ಇಲ್ಲ, ಹಾಗಾಗಿ ನಾನು ಕೈಯಿಂದನೇ ತೋರಿಸ್ತೀನಿ. ಸ್ಪ್ರೇಯರ್ ಇಲ್ಲದೆ ಇರೋರು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ನೋಡಿ, ಸ್ಪ್ರೇ ಇದ್ದವರು ಸ್ಪ್ರೇಯಿಂದ ಸ್ಪ್ರೇ ಮಾಡ್ಕೊಂಬಿಡಿ. ಇಲ್ಲ ಅಂದರೆ ಇದೇ ನೀರನ್ನು ತಗೊಂಡು ಎಲ್ಲಿ ಹುಳಗಳಿದೆಯಲ್ಲ ಅಲ್ಲಿ ಸ್ವಲ್ಪನೇ ಹುಳ ಇತ್ತು ಅಂದರೆ ಏನು ಅನಿಸಲ್ಲ. ಈ ರೀತಿಯಾಗಿ ಕೈಯಿಂದನೇ ಆ ನೀರನ್ನು ಹಾಕಿಬಿಟ್ಟು
ಈ ರೀತಿಯಾಗಿ ಮಾಡಬೇಕು. ಎಲ್ಲಿ ಹುಳ ಇರುತ್ತೆ ನೋಡಿ ಅಲ್ಲಿ. ಒಂದು ವೇಳೆ ಅದು ಜಾಸ್ತಿ ಇದೆ ಹುಳುಗಳು ಅಂದರೆ ನೀವು ಈ ರೀತಿಯಾಗಿ ಗಿಡಗಳ ಮೇಲೇ ಅದನ್ನು ಸಿಂಪಡಿಸ್ಬೇಕು. ಪ್ರತಿಯೊಂದು ಎಲೆ, ಆಮೇಲೆ ಎಲೆಗಳ ಹಿಂದೆ ಕೂಡ ಇರುತ್ತೆ ಎಫಿಡ್ಸು. ಆ ಥರ ಇದ್ದಾಗೂ ಕೂಡ ನೀವು ಮಾಡ್ಬೋದು. ಇಲ್ಲಿ ನೋಡಿ, ಈ ಥರ ಎಲೆಗಳಿರುತ್ತೆ. ಎಲೆಗಳ ಮೇಲೆ ಚಿಕ್ಕ ಚಿಕ್ಕ ಹುಳಗಳು ಕಾಣ್ತಾ ಇದೆಯಲ್ಲ, ಈ ರೀತಿ ಇರುತ್ತೆ. ಆವಾಗ ನೀವು ಈ ರೀತಿಯಾಗಿ ಸ್ಪ್ರೇ ಮಾಡ್ಬೋದು ನೋಡಿ. ಈ ರೀತಿ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸಿದ್ರೆ ನಿಮಗೆ, ನೀವೇನು ಮಾಡಿ ಸ್ಪ್ರೇ ಮಾಡ್ಕೊಂಬಿಡಿ. ನೋಡಿ, ಇದರಲ್ಲಿ ಮೊಗ್ಗು ಶುರುವಾಗಿದೆ. ನಾನು ಇದನ್ನು ಮೊನ್ನೆ ಕಟ್ ಮಾಡಿ ತೆಗ್ದಿದ್ದೆ. ಇದು ಹೊಸ ಚಿಗುರಿದು. ಇದು ಕಟ್ ಮಾಡಿ ತೆಗೆದ್ಮೇಲೆ ಈ ರೀತಿಯಾಗಿ ಬಂದಿದೆ. ಮೊಗ್ಗು ಕೂಡ ಬರ್ತಾ ಇದೆ. ಈ ಟೈಮಲ್ಲಿ ಏನಂದರೆ ಹುಳಗಳು ಜಾಸ್ತಿ ಇರುತ್ತೆ. ಆವಾಗ ನೀವು ಈ ರೀತಿಯಾಗಿ ಮಾಡ್ಕೋಬೇಕು. ಸ್ಪ್ರೇಯರ್ ಇದ್ರಂತೂ ತುಂಬಾ ಒಳ್ಳೆಯದು, ಈಸಿಯಾಗಿ ಸ್ಪ್ರೇ ಮಾಡ್ಕೋಬೋದು. ಇದು ಗಿಡಗಳಿಗೆ ತುಂಬಾ ಒಳ್ಳೆಯದಿದು. ಎಲ್ಲ ಗಿಡಗಳಿಗೂ ಕೂಡ ನೀವು ಇದನ್ನು ಹಾಕ್ಕೋಬಹುದು. ತರಕಾರಿ ಗಿಡ, ಆಮೇಲೆ ಶೋ ಪ್ಲ್ಯಾಂಟ್ಸು, ಹಣ್ಣಿನ ಗಿಡಗಳು, ಎಲ್ಲದಕ್ಕೂ ನೀವು ಇದನ್ನು ಬಳಸ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಕೆಮಿಕಲ್ ಫ್ರೀ ಗಾರ್ಡನ್ನ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು.